ಇಲ್ಲಿದೆ ನಮ್ಮ ಡ್ರೈವರು. ಓಕೆ, ಹಾಯ್ ಗೈಸ್. ಇವಾಗ ಇಲ್ಲಿ ನೋಡಿ, ನಾವೆಲ್ಲ ಎಲ್ಲಿ ಹೋಗ್ತಾ ಇದೀವಿ ಅಂತ ಚಿಂತೆ ಮಾಡ್ತಾ ಇದ್ದೀರಾ? ನಾವು ದೊಡ್ಡಬಳ್ಳಾಪುರ ಹೋಗ್ತಾ ಇದ್ದೀವಿ. ಸೋನು ಮದುವೆ ಶಾಪಿಂಗ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇವತ್ತು ನಮ್ಮ ರಿಲೇಟಿವ್ಸ್ಗೆಲ್ಲ ಸ್ಯಾರಿ ತರಕ್ಕೆ ದೊಡ್ಡಬಳ್ಳಾಪುರ ಹೋಗ್ತಾ ಇದ್ದೀವಿ. ಇಲ್ಲಿದೆ ನಮ್ಮ ಡ್ರೈವರು, ಇಲ್ಲಿದ್ದಾರೆ ಗಂಡು ಹೆಣ್ಣು, ನಮ್ಮ ತಾಯಿ. ಅಷ್ಟೇ ಗೈಸ್. ನಮ್ಮಮ್ಮನ ಹೆಸರು ಗೊತ್ತಾ? ಟುನ್ ಮಮ್ಮಿ. ಹಲೋ ಗೈಸ್. ಸೊ ಹೇಗೆ ಕುಟುಂಬ, ಇವತ್ತು ನಾವು ಸೋನುಗೆ ಬಟ್ಟೆ ಪರ್ಚೇಸ್ ಅಲ್ಲ, ನಮ್ಮ ರಿಲೇಷನ್ಸ್ಗಳಿಗೆ ಬಟ್ಟೆ ಪರ್ಚೇಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಏನಪ್ಪ ಬಟ್ಟೆಗಳು ಅಂದರೆ, ಅದೇ ಮದುವೆ ಟೈಮ್ಗೆ ರಿಲೇಷನ್ಸ್ಗೆಲ್ಲ ಕೊಡಬೇಕಲ್ವಾ. 7:30-8 ಗಂಟೆ ಮೇಲೆ ಎಲ್ಲವನ್ನೂ ಐಬಿ ಹಾಕೊಂಡು ಓಡಿಸ್ತಾ ಇರ್ತಾರೆ. ನನ್ನ ಕಣ್ಣು ಒಂಥರ ಬ್ಲಿಂಕ್ ಆಗುತ್ತೆ. ನೈಟ್ ಬ್ಲೈಂಡ್ನೆಸ್ ಕೊಡಲ್ಲ ನಾನು ಅಲ್ವಾ ಮಕ್ಕಳು, ಯಾಕಾದ್ರೂ ಐಬಿ ಹಾಕೊಂಡು ಓಡಿಸ್ತಾರೋ. ಗೈಸ್, ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದೀನಿ. ಪೆಟ್ರೋಲ್ ಹಾಕಿಸ್ತಾ ಇದ್ದೀವಿ. ಇಷ್ಟೊತ್ತು ವಿಡಿಯೋ ಮಾಡಿದ್ದ ಐಶು, ಅವಾಗಿಂದ ವಿಡಿಯೋದಲ್ಲಿ ತೋರಿಸಿಲ್ಲ ಅಂತ ಕೊರಗ್ತಾ ಇದ್ಲು. ಸಾಂಗ್ ಹಾಕೆ ನೋಡಿ, ಇವನು 100 ದಾಟ್ತಾ ಇದ್ರೆ ನಮ್ಮಮ್ಮ ಏನು ಹೇಳ್ತಾ ಇದಾರೆ ಅಂದ್ರೆ ಗೋಯಿನ್ 60 ಅಂತೆ. ನಮ್ಮಮ್ಮಗೆ ಭಯ. ಫಸ್ಟ್ ಟೈಮ್ ಕೂತಿರೋದು ನಮ್ಮಮ್ಮ. ಕುತ್ಕೊಂಡಿದ್ದೀನಿ. ಇಲ್ಲ, ಆದ್ರೂ ನಂಗೆ ಭಯ. ಮಗನ ಜೊತೆ ಕುತ್ಕೊಂಡಿರೋದು, ಹಿಂಗೆ ಹೋಗ್ತಾ ಇರೋದು. ನೀವು ಹೋಗಿದ್ದೀರಾ, ನಾನು ಕುತ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಕಣ. ಅದಕ್ಕೆ ನಮ್ಮಮ್ಮನಿಗೆ ಭಯ. ಟುನ್ ಮಮ್ಮ. ದೊಡ್ಡಬಳ್ಳಾಪುರ, ವೆಲ್ಕಮ್ ಟು ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ. ನೋಡಿ, ದೊಡ್ಡಬಳ್ಳಾಪುರ ಹೈವೇ ಏನ್ ಸಖತ್ತಾಗಿದೆ ಅಲ್ಲ, ಎಷ್ಟು ಚಿನ್ನರು ಆಗ್ಬಿಟ್ಟಿದೆ. ಅಲ್ಲಿ ಹೋಗೋದು ತೋರಿಸ್ಬಿಟ್ಟು ಅವ್ರ ಮಕ್ಳ ಎಜುಕೇಶನ್ ಫ್ರೀ ಮಾಡ್ಕೊಂಡ್ಬಿಡು. ನಮ್ಮ ಅಕ್ಕ ಏನ್ ಆಗ್ತದೆ ನೋಡಿ, ಬಿಲ್ಡಪ್. ಆಲ್ರೆಡಿ ಬಂದ್ವಿ ನಾವು ದೊಡ್ಡಬಳ್ಳಾಪುರ್ಗೆ. ಇನ್ನೇನು ಹತ್ತತ್ರ ಇದ್ದೀವಿ, ಸ್ಯಾರಿ ಶಾಪ್ ಹತ್ತತ್ರ. ಇನ್ನೊಂದು 1 ಕಿಲೋಮೀಟರ್ ಅಂತ ಚೇತನ್ ಮ್ಯಾಪ್ ಹಾಕಿದ್ದಾನೆ. ಇದು ಯಾವುದೋ ದೊಡ್ಡಬಳ್ಳಾಪುರ ಊರು. ಸ್ಟ್ರೈಟ್ ಅವರ ಟೌನು, ಬಸ್ ಸ್ಟ್ಯಾಂಡು. ಮತ್ತೆ ಅವ್ರ ಮಮ್ಮಿಗೆ, ಇವ್ರ ಅತ್ತೆಗೆ, ಆ್ಯಕ್ಚುಲಿ ಇಲ್ಲಿ ಸೌಂಡ್ ಕೇಳಿಸ್ಕೊಳ್ಳಿ. ಇಲ್ಲಿ ಫುಲ್ಲು ಮಗ್ಗ ಸೌಂಡ್ಗಳೆಲ್ಲ, ಇದು ಮಗ್ಗ ಮಿಷಿನ್ಸ್ ಇರೋದು ನೋಡಿ. ಇವೆಲ್ಲ ಮಗ್ಗ ಮಾಡೋದೆ. ಇಲ್ಲೇ ಸೀರೆನ ಮಾಡಿ ಸೀರೆನ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೌಂಡ್ ಕೇಳಿಸ್ಕೊಳ್ಳಿ, ಸೌಂಡ್. ಈ ಫುಲ್ಲು ಸರೌಂಡಿಂಗ್, ಈ ಊರು ಫುಲ್ಲು ಇವರೇ ಇದು ಮಗ್ಗ ಮಾಡಿ ಸೀರೆ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ತಾರೆ, ಇಲ್ಲ ಸೇಲ್ ಮಾಡ್ತಾರೆ. ನೋಡಿ, ಫುಲ್ ಸೌಂಡ್ ಅದೇ. 6:30 ಆಗಿದೆ. maybe 7:30, 8 ಗಂಟೆವರೆಗೂ ಲಾಸ್ಟ್. ಅದಾದ್ಮೇಲೆ ಸ್ಟಾಪ್ ಮಾಡ್ತಾರೇನೋ. ಫುಲ್ ಊರೇ ಇದೆ ಮಾಡ್ತಾಯಿದೆ ನೋಡಿ. ಸೊ ನೀವು ಯಾರಾದರೂ ಇದ್ದರೆ ತಗೊಬೋದು ದೊಡ್ಡಬಳ್ಳಾಪುರ ಬಂದು. ಬೇರೆ ಕಲರ್ ಕೊಡಿ, ಹೆಚ್ಚು ಕಮ್ಮಿ ಅದೇ ಕಲರ್ ಇದು ಅದು ಬೇಡ. ಸೊ ಫೈನಲಿ ಹೊರಟು ಇಲ್ಲಿಂದ ನೋಡಿ 3 bags ಆಫ್ ಸ್ಯಾರೀಸ್ ತಗೊಂಡು ಪರ್ಚೇಸ್ ಮಾಡಿದ್ದೀವಿ. 1 2 3 ಇಲ್ಲಿಂದ ಹೊರಟು ಕನಿಷ್ಠ ಅಂದರೆ 2 ಅವರ್ ಆಯಿತು. ಆ್ಯಕ್ಚುಲಿ ಇಲ್ಲಿ ಬಂದಿರೋದಕ್ಕೆ ಕಡಿಮೆ ಆಯಿತು ಟೈಮ್. ಇಲ್ಲ ಅಂದರೆ ನಾವು ಚಿಕ್ಕಪೇಟೆಲ್ಲೆಲ್ಲ ಹೋದ್ರೆ ಇನ್ನೂ ಜಾಸ್ತಿ ಆಗಿರೋದು. ನೋಡ್ತಾವಳಿ ಇನ್ನೂ ಏನು ನನಗೆ ತೋರಿಸಿಲ್ಲ ಅಂತ. ಕನಿಷ್ಠ ಅಂದರೆ 2 ಅವರ್ ಆಯಿತು ನಾರ್ಮಲ್ ಸಂಬಂಧಿಕರಿಗೆ ಬಟ್ಟೆ ತಗೊಳಕ್ಕೆ. ಐಶು ಹುಷಾರಾಗಿ ಹೋಗಮ್ಮ, ಎಷ್ಟಾಗುತ್ತೋ ಅಷ್ಟು ಹುಷಾರಾಗಿ ಹೋಗು. ಐಶುನ ತುಂಬ ಕೇರ್ ಮಾಡಬೇಕು ಇವಾಗ, ತುಂಬ ಕೇರ್ ಮಾಡಬೇಕು. ತುಂಬ ಚೆನ್ನಾಗಿ ಮಾಡ್ತಿದ್ಯಪ್ಪ, ಹೋಗಿ ಹುಷಾರಾಗಿ. ಸೊ ಅದರ ನೆಕ್ಸ್ಟ್ ಡೇ ನಾವು ಹೋಗಿದ್ದು ಚಿಕ್ಕಪೇಟೆಗೆ. ಹುಡುಗಿಗೆ ಬಟ್ಟೆ ಸೆಲೆಕ್ಟ್ ಮಾಡಬೇಕಿತ್ತು ಆ್ಯಂಡ್ ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಹೋಗ್ತಿದ್ದಂಗೆ ಸಡನ್ನಾಗಿ ಮಳೆ ಬಂದ್ಬಿಡ್ತು. ಗುಚ್ಚಿಗೆ ಕೊಚ್ಚೆ ಅಂಕಲ್ ನಂದು ಆರ್ಗ್ಯುಮೆಂಟ್ ನಡೀತು. ಎಲ್ಲ ಫುಲ್ಲು ಇದೆ.
ಕೈ ಹಿಡ್ಕೊಂಡು ಅಲ್ಲಿ ಗಾಡಿ ಹೋಗ್ತಾರೆ ಇವರು. ನೀನೇನು ಹೋಗ್ತಾ ಇದೆಯಾ ಛತ್ರಿ ಹಿಡ್ಕೊಂಡು? ಏನು ಒಳ್ಳೆ ಚಿಕ್ಕ ಮಕ್ಕಳು ಕರ್ಕೊಂಡು ಹೋಗ್ಬೇಕಪ್ಪ ನಾವು ಅಂತ. ಹೌದು ಮತ್ತೆ ಚೆನ್ನಾಗಿರುತ್ತೆ ಬರ್ಬೋದು ಬನ್ನಿ. ಛತ್ರಿ 75 ಅವಳ ವೈಫೈ ಸೊ ನಾವು ಹೋದಾಗ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಆ್ಯಂಡ್ ಅಕ್ಕಪಕ್ಕದಲ್ಲಿ ಅಂಗಡಿಗಳೆಲ್ಲ ಇತ್ತಲ್ಲ, ಅಲ್ಲಿ ಕಸ್ಟಮರ್ಸ್ನ ಕರೆಯೋದಕ್ಕೆ ಮೈ ಮೇಲೆ ಬೀಳ್ತಾಯಿದ್ರು. ಫೈನಲಿ ಒಬ್ರು ಕರೆದಿದ್ದಕ್ಕೆ ಹೋದ್ವಿ. ಒಳಗೆ ಹೋಗ್ತಿದ್ದಂಗೆ ಅವ್ರ ಅಂಗಡಿಯಲ್ಲಿ ಲೆಮನ್ ಟೀನ ತರಿಸಿ ಕೊಟ್ಟರು. ಮಳೆಗೆ ಬಿಸಿ ಬಿಸಿ ಸೂಪರಾಗಿತ್ತು, ಒಂಥರ ಪೆಪ್ಪರಿಶ್ ಟೇಸ್ಟಲ್ಲಿತ್ತು ಅದು. ಲೆಮನ್ ಟೀ ಕುಡಿದ್ಮೇಲೆ ಶಾಪಿಂಗ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಶಾಪಿಂಗ್ ಮುಗಿಯೋಷ್ಟರಲ್ಲಿ 2.5 hours ಅಲ್ಲೇ ಅದೇ ಶಾಪಲ್ಲಿ ಮಿನಿಮಮ್ ಸ್ಪೆಂಡ್ ಮಾಡಿದ್ದೀವಿ. ಆ್ಯಂಡ್ ಅಲ್ಲಿಂದ ಇನ್ನೊಂದು ಶಾಪ್ಗೆ ಹೋಗಿ ಅಲ್ಲಿ ಹುಡುಗ ಹುಡುಗಿಗೆ ಬಟ್ಟೆ ಮ್ಯಾಚ್ ಮಾಡಿ ನೋಡೋ ಅಷ್ಟರಲ್ಲಿ ಅಲ್ಲೂ ಮಿನಿಮಮ್ 1.5 hour ಆಯಿತು. ಮದುವೆ ಎಣ್ಣೆನೋ ಜೋಶಲ್ಲಿ ಎಲ್ಲ ಬಟ್ಟೆ ಹಾಕ್ಕೊಂಡು ಟ್ರಯಲ್ಸ್ ನೋಡ್ತಾಯಿದ್ಲು. ನಮ್ಮ ಕತೆ ಹೇಳಿ ಅವಳನ್ನ ನೋಡ್ಕೊಂಡು ನಾವು ಅಲ್ಲಿ ಮೂಲೆಯಲ್ಲಿ ಕುತ್ಕೊಂಡು ಇವಳು ದಿನ ಸೆಲೆಕ್ಷನ್ ಮುಗ್ದಿಲ್ವಲ್ಲ, ಈ ಬಟ್ಟೆನೂ ಇಷ್ಟಪಡ್ತಿಲ್ವಲ್ಲ, ಅದೇ ಬೇಜಾರಲ್ಲಿ ಹೋಗ್ಬಿಟ್ಟು ಬಿಸಿ ಬಿಸಿ ಕಾರ್ನ್ನ ತೊಗೊಂಬಂದ್ವಿ. ಅದನ್ನು ತಿಂದು ಮುಗಿಸಿದ್ವಿ. ಅವಳದು ಅಂತೂ ಬಟ್ಟೆ ಸೆಲೆಕ್ಷನ್ ಮುಗಿಲಿಲ್ಲ. ಸರಿ ನೋಡೋವರೆಗೂ ನೋಡ್ಬಿಟ್ಟು ನಾವು ಆ ಕಾರ್ನರಲ್ಲಿ ಕುತ್ಕೊಂಡು ಫುಲ್ಲು ರೆಸ್ಟ್ ಮಾಡಿದ್ವಿ. ಯಾರು ನೀನು ನಿಂತ್ಕೊಂಡು ಕೈ ಕಟ್ಕೊಂಡಿರೋ ಅವಳು ಸೆಕ್ಯೂರಿಟಿ ಥರ ಅಣ್ಣ ಮಲ್ಕೊಂಡೇ ಬಿಟ್ಟವ್ರೆ. ನಿದ್ದೆ ಗೊತ್ತಾಯ್ತೆ, ಇನ್ನೂ ಶಾಪಿಂಗ್ ಆಗಿಲ್ವಲ್ಲಪ್ಪ. ಅಷ್ಟೊಂದೆಲ್ಲ ಶಾಪಿಂಗ್ ಮಾಡಿದ್ಮೇಲೆ ನನ್ನ ಪೇಷನ್ಸ್ ಕಂಪ್ಲೀಟ್ಲಿ ಡೌನ್ ಆಗಿಬಿಟ್ಟಿತ್ತು. ಆ್ಯಂಡ್ ಎಲ್ಲ ಮುಗೀತಲ್ವ ಶಾಪಿಂಗು ಅಂತ ಫುಲ್ ಹ್ಯಾಪಿ ಆಗಿದ್ದೆ. ಆಮೇಲೆ ಇನ್ನೊಂದು ಟ್ವಿಸ್ಟ್ ಸಿಕ್ತು. ಹೆಣ್ಮಕ್ಳಿಗೆಲ್ಲ ತೊಗೊಂಡ್ವಿ, ಗಂಡು ಮಕ್ಳಿಗೆಲ್ಲ ಏನು ಅಂತ ಅಂದ್ಬಿಟ್ಟು ನಮ್ಮ ಡ್ಯಾಡಿ ಕೂಡ ಅವ್ರ ಕಡೆಯವ್ರಿಗೆ ಫುಲ್ಲು ಬಟ್ಟೆಗಳು ತೊಗೊಂಡು ಅಲ್ಲಿ ಇನ್ನೊಂದು ಅರ್ಧ ಗಂಟೆ ಆಯಿತು. ಮಧ್ಯಾಹ್ನ 1 ಗಂಟೆಗೆ ಬಂದಿದ್ದು, 5:30 ಆಯಿತು, ಇನ್ನೂ ಹೋಗಿಲ್ಲ. 5:30 ಆದರೂ ಇನ್ನೂ ಇಲ್ಲ. 5:30. ಸೊ ಫೈನಲಿ ಮುಗೀತು ಶಾಪಿಂಗು. 7 ಗಂಟೆ ಆಯ್ತು ಮುಗಿಸೋಷ್ಟರಲ್ಲಿ. ಫೈನಲಿ ಶಾಪಿಂಗ್ ಎಲ್ಲ ಮುಗಿದು ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ನನಗೆ ಪೇಷನ್ಸ್ ಕಳ್ಕೊಂಡಿದ್ದರಿಂದ ಕ್ಯಾಬ್ 5 minutes ತೋರಿಸಿದ್ರು, ಏನೋ ಒಂಥರ 15-20 minutes ಡಿಫ್ರೆನ್ಸ್ ಇದೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಫೈನಲಿ ಬಂತು ಆ್ಯಂಡ್ ಮನೆಗೆ ಬಂದು ರೀಚ್ ಆದ್ವಿ. ಫೈನಲಿ ಮದುವೆಗೆಲ್ಲ ಮುಗಿಸ್ಕೊಂಡ್ಬಂದು ಮನೆಯಲ್ಲಿ ಸೆಗ್ರಿಗೇಟ್ ಮಾಡ್ತಾ ಇದ್ದೀವಿ. ಐಶು ಉಗಿಸ್ಕೊಂಡು ಇವತ್ತು ಸಖತ್ತಾಗಿ ಉಗಿಸ್ಕೊಂಡು. ಶಾಪಿಂಗಿಂದ ಬಂದಮೇಲೆ ಅಡುಗೆ ಮಾಡೋ ಪೇಷನ್ಸ್ ಯಾರಿಗೂ ಇರಲಿಲ್ಲ. ಆ್ಯಂಡ್ ಅದಕ್ಕೋಸ್ಕರ ಫ್ಯಾಮಿಲಿ ಎಲ್ಲ ಹೋಟ್ಲಿಗೆ ಹೋಗಿದ್ವಿ ತಿನ್ನೋಕ್ಕೆ. ಬಂದಿದ್ದೀವಿ. ಫೈನಲಿ ನಾನು ಆರ್ಡ್ರ್ ಮಾಡಿದ್ದು ಬೋಟಿ ಫ್ರೈ, ಫಿಶ್ ಫ್ರೈ ಮತ್ತು ಮಟನ್ ಬಿರಿಯಾನಿ ಎಲ್ಲ ಬಂತು. ಆ್ಯಂಡ್ ಚೆನ್ನಾಗಿ ತಿಂದು ಶಿಸ್ತಾಗಿ ಮನೆಗೆ ಹೋಗಿ ಮಲ್ಕೊಂಡ್ವಿ. ಆ್ಯಂಡ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.